ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಒಂಥರ ಹಬ್ಬದ ವಾತಾವರಣ ನಮ್ಮೆಲ್ಲರ ಮನಸ್ಸಲ್ಲಿ ಇರುತ್ತೆ. ಶುಕವಾಕ್ಯದಲ್ಲಿ ಇವತ್ತೇನು ಹೇಳ್ತಿದ್ದೀರಾ? ಎಲ್ಲರಿಗೂ ಶುಕವಾಕ್ಯಕ್ಕೆ ಪರಿಪೂರ್ಣವಾದ ಸ್ವಾಗತ. ಕನ್ನಡ ಭೂಷಣ ಅಂತಕ್ಕಂಥ ವಿಚಾರವನ್ನು, ಕನ್ನಡ ನಾಡಿನ ಹಿರಿಮೆಯನ್ನು ಪ್ರತ್ಯೇಕವಾಗಿ ಪ್ರತಿಯೊಬ್ಬನು ಹೊಂದ್ಕೋಬೇಕು. ಜೀವನದಲ್ಲಿ ಕನ್ನಡ ಅಂತಕ್ಕಂಥ ವಿಚಾರವನ್ನು ಎಷ್ಟೋ ಜನ ಮಾತಾಡ್ತಾರೆ, ಮಾತಾಡಲ್ಲ ಅನ್ನೋಕ್ಕಿಂತ ಧೈರ್ಯವಾಗಿ ಅದನ್ನು ಎದುರು ನಿಂತ್ಕೋಬೇಕು. ಯಾವತ್ತೂ ಕನ್ನಡ 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 ಅಂತ ಹೇಳಿ ಒದ್ದಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಎದುರು ನಿಂತ್ಕೊಳ್ತಕ್ಕಂಥ ಆ ಕನ್ನಡ ಮಾತೆಗೆ ಹೃದಯಪೂರ್ವಕವಾಗಿ ಹೃದಯ ಸಾಮ್ರಾಜ್ಯವನ್ನು ಅವಳಿಗೆ ಕೊಡಬೇಕು. ಅಂದ್ರೇನು? ಜಗನ್ಮಾತೆ ನನ್ನ ಹೃದಯದಲ್ಲೇ ಬಂದು ಕೂತ್ಕೋ ನೀನು ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಆಗ ಆ ಹೃದಯ ಸಾಮ್ರಾಜ್ಯ ದೇವಿ ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಆ ಧೈರ್ಯದಿಂದ ಮೆರೀತಾಳೆ. ಆಗ ನಿಮಗೆ ಆ ಜ್ಯೋತಿರ್ಮಯವಾಗಿರ್ತಕ್ಕಂಥ ಕನ್ನಡ ಅಭಿಮಾನ ಒಳಭಾಗದಲ್ಲೇ ಇರತಕ್ಕಂಥ ಅನುಮಾನದಿಂದ ದೂರ ಮಾಡುತ್ತೆ. ಈ ಅನುಮಾನ ಆಸ್ಪದಗಳು ಸಾಕಷ್ಟು ಜನಕ್ಕಿದೆ. ಏನು ಅಂದರೆ, ಪ್ರತಿಯೊಬ್ಬರು ಬೇರೆ ದೇಶದಿಂದ ಬರ್ತಾರೆ, ಭಾಳ ಜನ ಭಾಳ ಊರುಗಳಿಂದ ಬರ್ತಾರೆ. ಎಲ್ಲರೂ ಬಂದು ಕನ್ನಡವನ್ನು ಕಲಿಬೇಕು ಅನ್ನೋ ಒಂದು ಆಸಕ್ತಿನೂ ಇಲ್ಲ. ಸಾಧಾರಣ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಇದೇ ಜಿ ಕನ್ನಡ ವಾಹಿನಿಯಲ್ಲಿ ಕೆಳಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಾಗ, ಅದೇನು ಅಂದರೆ ಹ್ಯಾಂಡಿಕ್ರಾಫ್ಟ್ಸ್, ಕಾವೇರಿ ಹ್ಯಾಂಡಿಕ್ರಾಫ್ಟ್ಸ್ ಅಂತಿದೆ. ಅಲ್ಲಿ ಒಬ್ಬ ಎಲ್ಲೋ ಆ ಕಡೆ ಭಾಗದಲ್ಲಿ ಉತ್ತರ ಪ್ರಾಂತದಲ್ಲಿರ್ತಕ್ಕಂಥವನು, ಅವನು ಮಿಜೋರಮ್ಮೋ ಅಥವಾ ಯಾವುದೋ ಬಾಂಗ್ಲಾದೇಶ ಭಾಗದಲ್ಲೋ ಎಲ್ಲೋ ಇದ್ದವನು. ಅವನಿಗಿರ್ತಕ್ಕಂಥ ಅಭಿಮಾನ ನೋಡಿ, 6 ತಿಂಗಳಲ್ಲಿ ಕನ್ನಡ ಅವನು ಮಾತಾಡ್ತಾನೆ. ನಿಜವಾಗ್ಲೂ ನಾವು ಮರ್ತು ಹೋಗ್ತೀವಿ ಅನ್ನೋ ಕನ್ನಡ, ನಾವೆಲ್ಲಾದರೂ ಮಧ್ಯೆ ಮಧ್ಯೆ ಇಂಗ್ಲೀಷ್ ಮಾತಾಡ್ಬಿಡ್ತೀವಿ. ಆದರೆ ಅವರು ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಪುಟ್ಟ ಹುಡುಗ. ಅಂದರೆ ಅವನಿಗಿರ್ತಕ್ಕಂಥ ಭಾಷಾ ಅಭಿಮಾನ. ಈ ಅಭಿಮಾನ ಗೌರವವನ್ನು ಪ್ರತಿಯೊಬ್ಬರೂ ಇಟ್ಕೊಳ್ಳೇಬೇಕು. ನೀವು ಅಭಿಮಾನ ಯಾವುದೇ ಊರಿಗೆ ಹೋಗಿ ಯಾವುದೇ ರಾಜ್ಯಕ್ಕೆ ಹೋಗಿ ಒಂದು ಅಭಿಮಾನ ಇಟ್ಕೊಂಡಾಗ ಮಾತಾಡಬಾರ್ದು ಅಂತಲ್ಲ. ನಿಮ್ಮ ಕುಲ, ನಿಮ್ಮ ನಾಡು, ನಿಮ್ಮ ಮತವನ್ನು ಯಾವ ಕಾಲಕ್ಕೂ ಯಾರಿಗೂ ಮಾರಬಾರ್ದು. ನಮ್ಮದು ನಮ್ಮದೇ ಅನ್ನೋ ಭಾವನೆ ಎತ್ತಿಟ್ಕೊಂಡು ಮಿಕ್ಕ ಎಲ್ಲ ಭಾಷೆಗಳು ಗೌರವ ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳೋಣ. ಆದರೆ ಕನ್ನಡ ತಾಯಿಯನ್ನು ಮರಿಬಾರ್ದು. ಕನ್ನಡದಲ್ಲಿ ಬಂದಾಗ ಕನ್ನಡ ಒಂದು ಪ್ರಾಂತವಾಗಿರ್ತಕ್ಕಂಥ ಅವಕಾಶ. ನೋಡಿ, ವಿದೇಶಕ್ಕೆ ಹೋಗ್ತಾರೆ, 108 ಭಾಷೆಯನ್ನೆಲ್ಲ ಪ್ರಜ್ವಲಿಸ್ತಾರೆ, ಎಲ್ಲ ಜ್ಯೋತಿ ಪರಬ್ರಹ್ಮ ಅಂತಾಗಿ ಎಲ್ಲ ಬೆಳಕನ್ನು ಚೆಲ್ತಾರೆ. ಯಾರೋ ಇದೇ ಸರ್ಕಾರದವರು. ಆದರೆ ನಮ್ಮಲ್ಲಿ ಕೇಂದ್ರ ಸರ್ಕಾರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಬೇರೆ ಭಾಷೆಗೆ ಕೊಟ್ಟಷ್ಟು ಗೌರವ ಕನ್ನಡಕ್ಕೆ ಇನ್ನೂ ಕೊಟ್ಟಿಲ್ವಲ್ಲ ಅನ್ನೋದೇ ನಮ್ಮ ಕೊರತೆ. ಸಾಕಷ್ಟು ಜನ ವಿದೇಶದಲ್ಲಿ ಹೀಗೆ ಮಾಡಿ ಕನ್ನಡದಲ್ಲಿ ವಿಶೇಷವಾಗಿ ಅಗೌರವವನ್ನು ಸೂಚಿಸ್ತಕ್ಕಂಥ ವ್ಯಕ್ತಿಯನ್ನು ಪರಿವರ್ತನೆ ಮಾಡಿದ್ರು. ನಮ್ಮದಲ್ಲೇ ಇರ್ತಕ್ಕಂಥವರು ಬಹಳ ಸಂತೋಷ ಪಡಬೇಕು. ಇವತ್ತೇನು ಅಂದರೆ, ಕನ್ನಡ ಪ್ರಾಧಿಕಾರ ಅಂತ ಒಂದಿತ್ತು. ಅದು ಇತ್ತ ಅನ್ನೋ ಥರ ಇತ್ತು. ಅಂದರೆ ಯಾವ ಕಾಲಕ್ಕೂ ಅದನ್ನು ಹಿರಿಮೆಯಿಂದ ಬೆಳೆಸೋಕ್ಕೆ ಅವಕಾಶವನ್ನೇ ಮಾಡಿಲ್ಲ ಯಾವ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ರಾಜ್ಯದಲ್ಲೂ. ಆದರೆ ಕನ್ನಡವನ್ನು ಇವತ್ತು ಎತ್ತಿ ಹಿಡಿದಿದ್ದಾರೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು. ಅಂದರೆ ನಿಜ ಜೀವನದಲ್ಲಿ ಇವತ್ತಿನ ದಿವಸ ಕನ್ನಡವನ್ನು ಎಷ್ಟು ಮಟ್ಟಿಗೆ ಅವರು ಹೆಮ್ಮೆಯಿಂದ ತಂದಿದ್ದಾರೆ ಅಂದರೆ, ಇವತ್ತು ದುಬೈಗೆ ಹೋಗೋ ಪ್ಲೇನಲ್ಲಿ ಕೂಡ ಕನ್ನಡದ ಚೀಟಿಯನ್ನು ಕೊಡ್ತಾರೆ, ಕನ್ನಡದ ಬಗ್ಗೆ ಒಂದು ವಾಯ್ಸನ್ನು ಹೇಳ್ತಾರೆ, ಎಲ್ಲವೂ ಕನ್ನಡದಲ್ಲೇ ಮಾತಾಡ್ತಾರೆ. ಅಂದರೆ ಎಲ್ಲ ಭಾಷೆನೂ ಇದೆ, ಜೊತೆ ಕನ್ನಡನೂ ಇದೆ. ಅದೇ ರೀತಿ ಅಮೆರಿಕಾಗೆ ಹೋದಾಗಲೂ ಅಮೆರಿಕಾಲಿ 2-3 ಪ್ಲೇನ್ನಲ್ಲಿ ಆ ಕನ್ನಡದ ಬಗ್ಗೆ ವಿಚಾರ ಇದೆ, ಕನ್ನಡದ ಬಗ್ಗೆ ಒಂದು ಪಾಂಪ್ಲೆಟ್ ಕೊಡ್ತಾರೆ, ಆ ಕನ್ನಡದ ವಿಚಾರವನ್ನು ಸೂಚಿಸ್ತಾರೆ. ನೋಡಿ, ಅಷ್ಟು ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ ಅಂದರೆ ಇವತ್ತಿನ ದಿವಸ ಹೆಮ್ಮೆ ಪಡಬೇಕು. ಯಾವುದೇ ಒಂದು ಒಳ್ಳೆ ಕೆಲಸ ಒಬ್ಬ ಒಳ್ಳೆ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂದರೆ ಪ್ರೋತ್ಸಾಹ ಕೊಡೋದು ಬಹಳ ಮುಖ್ಯ. ಕನ್ನಡಕ್ಕೆ ನಾವು ಇನ್ನೊಂದು ಸಂತೋಷ ಪಡಬೇಕು. ಕನ್ನಡ ಪ್ರಾಧಿಕಾರ ಅನ್ನೋದು ರಾಜ್ಯ ಮಟ್ಟದಲ್ಲಿ ನಮ್ಮಲ್ಲೇ ಏನೋ ವಿಧಾನಸೌಧದಲ್ಲೇ ಬಂದಿದೆ ಅಂದರೆ ತುಂಬ ಸಂತೋಷ ಪಡಬೇಕು. ಯಾಕೆ ಗೊತ್ತಾ? ಹೊರಗಡೆ ಇರತಕ್ಕಂಥ ಸಣ್ಣ ಪುಟ್ಟ ಖಾಸಗಿ ಕನ್ನಡದ ಜಾಗ ಎಲ್ಲ ಪರಿವರ್ತನೆ ಮಾಡಿಕೊಂಡು ಬಹಳ ಜನ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಅಭಿಮಾನಪೂರ್ವಕವಾಗಿ ಅದನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಈ ಕಾಪಾಡ್ಕೊಂಡು ಬಂದವ್ರಿಗೆ ಸಂತೋಷ, ಹ್ಯಾಟ್ಸ್ ಆಫ್, ಸಲಾಮ್ ಅನ್ಬೋದು. ಆದರೆ ಅಗೌರವವನ್ನು ಸೂಚಿಸ್ತಕ್ಕಂಥವ್ರು ಹೊರದೇಶದಿಂದ ಬಂದವರು ನೋಡ್ತಾರೆ, ಏನ್ರಿ ನೀವೆಲ್ಲ ಹಿಂಗೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂದಾಗ ಎಷ್ಟು ಬೇಜಾರಾಗತ್ತೆ. ಅದಕ್ಕೆ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಕನ್ನಡ ತಾಯಿ ಆಗಿರ್ತಕ್ಕಂಥ ನಮ್ಮ ದೇವಿಯನ್ನು ಯಾವತ್ತೂ ಸಂರಕ್ಷಣೆ ಮಾಡೋದನ್ನು ಯೋಚನೆ ಮಾಡಬೇಕೇ ಹೊರತು ಅವಳಿಂದ ನಾವು ಅಪೇಕ್ಷೆ ಮಾಡಿಕೊಂಡು ಅವಳ ಹೆಸರಲ್ಲಿ ನಾವು ಬೇರೆ ಕಾರಣಕ್ಕೆ ಸ್ವಾರ್ಥವನ್ನಾಗಲಿ ಯಾವುದೇ ದುರುಪಯೋಗವನ್ನು ಮಾಡ್ಕೋಬಾರ್ದು ಅಂತ ಈ ಮುಖಾಂತರ ಧೈರ್ಯದಿಂದ ವಿಚಾರಪೂರ್ವಕವಾಗಿ ಹೇಳ್ತಕ್ಕಂಥ ವಿಚಾರ. ಇದನ್ನು ಸೂಕ್ಷ್ಮದಿಂದ ಗಮನಿಸೋದಾಗಲಿ, ಪರಿಪೂರ್ಣವಾಗಿ ಪರಿಶೀಲನೆ ಮಾಡೋದಾಗಲಿ, ಎಲ್ಲರೂ ಸರಿತಿದ್ದುಪಡಿಸ್ಕೊಳ್ಳೋದಾಗಲಿ ಖಂಡಿತ ಪಡಿಸ್ಕೊಂಡ್ರೆ ಬಹಳ ಉತ್ತಮ. ಯಾಕೆಂದರೆ ಬಹಳಷ್ಟು ಜನ ಕನ್ನಡ ಹೋರಾಟಗಾರರಿದ್ದಾರೆ. ಎಷ್ಟೋ ಜನ ಇವತ್ತಿನ ದಿವಸ ನಮ್ಮಲ್ಲಿ ಕನ್ನಡ ಅನ್ನೋದೇ ಮರ್ತು ಹೋಗ್ತಾ ಇರೋ ಸಮಯದಲ್ಲಿ ಕನ್ನಡವನ್ನು ಎತ್ತಿ ಹಿಡಿದು ನೋಡಿದ್ಯಾ ಹುಷಾರ್, ನಾವು ಗಡಿ ಪ್ರದೇಶ ಎಲ್ಲ ಕಾಪಾಡ್ತಾ ಇದ್ದೀವಿ ಅನ್ನೋದನ್ನು ನಿಜವಾಗ್ಲೂ ಕಾಪಾಡ್ತಾ ಬಂದಿದ್ದಾರೆ. ಆ ಕನ್ನಡ ಇದೆಯಾ ಅನ್ನೋದಕ್ಕೆ ಸಾಕ್ಷಿ ರೂಪ ಎಷ್ಟೋ ಹೋರಾಟಗಾರರು.
ಅದಕ್ಕೆಲ್ಲ ಆ ರಕ್ಷಣೆ ಸಮಿತಿ ಪರಿಪೂರ್ಣವಾಗಿ ಅನುಗ್ರಹವನ್ನು ಕೊಡಲಿ. ನಿಜವಾದ ರಕ್ಷಣೆ ಕನ್ನಡಕ್ಕೆ ಇದೆ. ಯಾಕೆಂದರೆ 300 ಮುಕ್ಕೋಟಿ ದೇವತೆಗಳು ಹೇಗಿದ್ದಾರೋ ಹಾಗೆ 300 ಕೋಟಿ ವಿಶೇಷವಾಗಿರ್ತಕ್ಕಂಥ ಜೀವರಾಶಿಗಳು. ಈ ಎಲ್ಲ ಜೀವರಾಶಿಗಳಲ್ಲಿ ಮಧ್ಯದಲ್ಲಿ 3 ಕೋಟಿ ಕನ್ನಡಿಗರು ಅಂದರೆ ಇವತ್ತು 5.5 ಕೋಟಿ ಕನ್ನಡಿಗರು. ಅದು ಎಲ್ಲಿ ಎಲ್ಲ ಹರಡು ಹೊಟ್ಟೋಗಿದ್ದೀವಿ. ನಮ್ಮದೆಲ್ಲ ಮಾರ್ಕೊಂಡು ಹೊರಭಾಗದಲ್ಲಿ ಹೊರದೇಶಕ್ಕೆ ಹೊಟ್ಟೋಗಿದ್ದಾರೆ, ಬೇರೆ ಬೇರೆ ಪರದೇಶಿಗಳಾಗೋಗಿದ್ದಾರೆ. ಆದರೆ ಬೇರೆಯವರು ಬಂದು ರಾಜ್ಯನ ಆಳ್ತಾ ಇದ್ದಾರಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಆ ಕನ್ನಡವನ್ನು ಒಗ್ಗಟ್ಟಾಗಿ ಇವತ್ತೊಂದು ದಿವಸ ಮಾತ್ರ ಪತಾಕೆ ಹಾರಿಸಬಾರ್ದು. ನಮ್ಗೆ ಇನ್ನೊಂದೇನು ಗೌರವ ಗೊತ್ತಾ? ನಮ್ಮಲ್ಲಿ ಇರ್ತಕ್ಕಂಥ ಅದೃಷ್ಟ ಏನು ಅಂದರೆ ರಾಷ್ಟ್ರಧ್ವಜ ಒಂದು. ಎರಡನೇದು, ಇಡೀ ಜಗತ್ತಲ್ಲಿ ನೀವು ಯಾವುದೇ ರಾಜ್ಯಕ್ಕೆ ಹೋದ್ರೂ ನಮ್ಮದೇ ರಾಜ್ಯದ ಬಾವುಟಪ್ಪ ಇದು ಅನ್ನೋದು ಯಾವ ರಾಜ್ಯದಲ್ಲೂ ಇಲ್ಲ. ಇದಂತೂ ಖಂಡಿತ ಕನ್ನಡದ ಬಾವುಟ ಮಾತ್ರ ಸತ್ಯ. ಯಾಕೆಂದರೆ ಬೇರೆ ರಾಜ್ಯಕ್ಕೆ ಹೋದರೆ ಅವರದೇ ಆದ ಸ್ವತಂತ್ರವಾದ ಪತಾಕೆ ಇಲ್ಲವೇ ಇಲ್ಲ. ಇದಂತೂ ಸತ್ಯ ಸಿದ್ಧಾಂತ. ಮೊದಲನೇದಾಗಿ ದೇಶವಾಗಿರ್ತಕ್ಕಂಥ ಅಭಿಮಾನ, ಎರಡನೇದಾಗಿ ರಾಜ್ಯದಲ್ಲಿರ್ತಕ್ಕಂಥ ಅಭಿಮಾನ. ಎರಡೂ ಪತಾಕೆಯನ್ನು ಭಾಳ ಚೆನ್ನಾಗಿ ಗೌರವವಾಗಿ ಹಂಚ್ಕೋಬೋದು. ಹಾರಿಸ್ತಾ ಇರತಕ್ಕಂಥ ಒಂದು ದೇಶ ಅಭಿಮಾನ ನಮ್ಮಲ್ಲಿ ಇದೆ ಅನ್ನೋದು ತುಂಬ ಸಂತೋಷ. ಅದಕ್ಕೆ ಪ್ರತಿದಿನ ಪ್ರತಿನಿತ್ಯ ನೀವೆಲ್ಲರೂ ಕನ್ನಡಿಗರಾಗಿ ಬಾಳಬೇಕು ಅನ್ನೋದು ಒಳಗಡೆ ಆತ್ಮಪೂರ್ವಕವಾಗಿ ಬಾಳಬೇಕು. ನಮ್ಮಲ್ಲಿರ್ತಕ್ಕಂಥ ಗೌರವ ಏನು ಅಂದರೆ ಅದರಲ್ಲಿ ಬರೆದಿರ್ತಕ್ಕಂಥ ಲಿಪಿನೂ ಇದೆ. ಏನಂತ ಬರೆದಿದೆ? ರಾಜ್ಯದ ಬಾವುಟವನ್ನು ಗೌರವ ಸೂಚಕವಾಗಿರ್ತಕ್ಕಂಥ ಭಾರತದ ಬಾವುಟಕ್ಕೆ ಪಕ್ಕದಲ್ಲೇ ಹಾಕೋಬಹುದು, ಸ್ವಲ್ಪ ಮಟ್ಟಿಗೆ ಕೆಳಭಾಗದಲ್ಲಿ ಹಾಕೋಬೇಕು. ಯಾವತ್ತಿದ್ರೂ ಎಲ್ಲ ರಾಜ್ಯದಲ್ಲಿ ನಾವು ಬರೀ ಯಾವತ್ತಾದರೂ ಪತಾಕೆಯನ್ನು ಹಾರಿಸೋದು ಯಾವಾಗ? ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂತ ಭಾರತದ ಬಾವುಟ. ಹಾಗಲ್ಲ, ಜೊತೆಗೆ ರಾಜ್ಯದ ಬಾವುಟನೂ ಹಾರಿಸ್ಬೋದು. ಅದಕ್ಕೆ ಎಲ್ಲರಿಗೂ ಒಂದು ವಿನಂತಿ ಏನು ಅಂದರೆ, ಇನ್ನು ಮೇಲೆ ನಾವು ಭಾರತ ದೇಶದ ಅಭಿಮಾನದ ಜೊತೆಗೆ ಕನ್ನಡದ ಬಾವುಟವನ್ನು ನಮ್ಮ ರಾಜ್ಯಾದ್ಯಂತ ಖಂಡಿತವಾಗ್ಲೂ ಹಾರಿಸೋಕ್ಕೆ ಯಾರು ಕೇಳಬೇಕಾಗಿಲ್ಲ, ಯಾರು ಭಯ ಪಡಬೇಕಾಗಿಲ್ಲ. ಆದರೆ ದುರುಪಯೋಗ ಪಡಿಸ್ಕೊಳ್ಳದೆ ಪ್ರತಿಯೊಂದು ಶಾಲೆಯಲ್ಲೂ, ಪ್ರತಿಯೊಂದು ಕೇಂದ್ರದಲ್ಲೂ, ಪ್ರತಿಯೊಂದು ಆಫೀಸ್ಗಳಲ್ಲಿ, ಎಲ್ಲ ವಿಳಾಸಗಳಲ್ಲಿರ್ತಕ್ಕಂಥ ಅವಕಾಶದಲ್ಲಿ ಸಂಘ ಸಂಸ್ಥೆಗಳವರು ಖಂಡಿತವಾಗ್ಲೂ ಇದನ್ನು ಹಾರಿಸಬೇಕು. ಕನ್ನಡದಲ್ಲೇ ಮೊದಲಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ಬೇಕು. ಯಾಕೆಂದರೆ ವಿದೇಶದಲ್ಲಿ ಇಂಗ್ಲೀಷ್ ಕಲಿಯೋರು ಬಹಳ ಜನ ಇದ್ದಾರೆ. ಇಂಗ್ಲೀಷು ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಭಾಷೆ. ತದನಂತರ ನಮ್ಮಲ್ಲಿ ಭಾರತೀಯ ಭಾಷೆವಾಗಿರ್ತಕ್ಕಂಥ ರಾಷ್ಟ್ರ ಭಾಷೆ ಅಂತಕ್ಕಂಥದ್ದು ಹಿಂದಿ. ತದನಂತರ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ನಮ್ಮ ಭಾಷೆನಾದರೂ ಬೇಡವೆ? ಅದಕ್ಕೆ ಮೊದಲನೇ ಸ್ಥಾನ ಕೊಡೋಣ ಗೌರವವಾಗಿ. ಎರಡನೇದು ಹಿಂದಿ ಭಾಷೆ ಕೊಟ್ಟು ಲಾಸ್ಟಲ್ಲಿ ಇಂಗ್ಲೀಷ್ ಭಾಷೆಗೆ ಕೊಟ್ಟಕ್ಕೆ ಅವಕಾಶ ಎಲ್ಲಾದರೂ ಬೇಕಾದರೆ ಮಾತ್ರ. ಇಟ್ ಈಸ್ ಓನ್ಲಿ ಫಾರ್ ನೆಸೆಸಿಟಿ, ನಾಟ್ ಲಕ್ಸುರಿ. ಆದರೆ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಲೇಬೇಕು. ನೀವೆಲ್ಲ ಕೊಟ್ಟು ಇವತ್ತಿನ ದಿವಸ ನಾನು ಯಾಕೆ ಇಷ್ಟೆಲ್ಲ ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಜಾಗಕ್ಕೆ ಹೋದಾಗ ಬೇರೆ ಊರಲ್ಲಿ ಹೋಗಿ ನೋಡಿ, ನೀವು ಬರೀ ಅವ್ರ ಭಾಷೆ ಇರುತ್ತೆ ಹೊರತು ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅನ್ನೋದು ಒಂದು ಭಾಷೆ ಇಂಗ್ಲೀಷ್ ಇರಲ್ಲಪ್ಪ. ಅಂಥದ್ದು ನಮ್ಮದ್ರಲ್ಲಿ ನಮ್ಮವರು ಬಂದು ನಮ್ಮೂರಿಗೆ ಬಂದು ನಮ್ಮ ಭಾಷೆ ಇರೋದಿರಲಿ, ಸದ್ಯ ಅರ್ಥವಾಗದಿದ್ದ ಹಾಗೆ ಬರೀ ಇಂಗ್ಲೀಷಲ್ಲಿರುತ್ತೆ. ಇದು ಬಹಳ ಗೌರವವಾಗಿರ್ತಕ್ಕಂಥದ್ದು. ಮೊದಲನೇ ಸ್ಥಾನ ಕನ್ನಡಕ್ಕೆ ಕೊಡಬೇಕು, ಎರಡನೇ ಸ್ಥಾನ ಅವ್ರು ಯಾವ ಬೇಷ ಬೇಕಾದ್ರೂ ಹಾಕ್ಕೊಳ್ಳಿ. ಯಾಕೆಂದರೆ ಬೇರೆಯವ್ರಿಗೆ ಅರ್ಥ ಆಗಬೇಕಲ್ಲ, ಬೇರೆ ಊರಿಂದ ಹೊಸದಾಗಿ ಬಂದರೆ. ಅದಕ್ಕೆ ಬಸ್ಗಳಲ್ಲಿ ಎಲ್ಲ ಆಟೋಗಳಲ್ಲೂ ಹಾಕ್ಕೊಂಡಿದ್ದಾರೆ, ಭಾಳ ಸಂತೋಷ. ಕೆಲವರಂತರೂ ಏನು ಮಾಡಿದ್ದಾರೆ, ಕಡ್ಡಾಯ ಪಡಿಸ್ಬಿಟ್ಟಿದ್ದಾರೆ. ನೋಡಿ, ಈ ಕಡ್ಡಾಯ ಪಡಿಸೋದು ಏನು ಅಂದರೆ ಅಭಿಮಾನ ಒಳಗಿಂದ ಬರಬೇಕು. ಹಾಕ್ಕೊಳ್ಳೋ ಅಂತ ಬಲವಂತ ಮಾಡಿದ್ರು ಪ್ರಯೋಜನ ಇಲ್ಲ. ಆದರೆ ಕೆಲವು ಜಾಗಕ್ಕೆ ಹಾಕ್ಕೊಳ್ಳೇಬೇಕು ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ಆಗಿರ್ತಕ್ಕಂಥವ್ರು ಎಲ್ಲರೂ ಅದನ್ನು ಸಿದ್ಧಾಂತ ಪಡಿಸಿದ್ದಾರೆ. ಆದರೆ ಪ್ರಯೋಗ ಉಪಯೋಗಿಸ್ಕೊಂಡು ನೀವು ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು. ಯಾಕೆಂದರೆ ಎಷ್ಟೋ ಮಹಾಕವಿಗಳಿದ್ದಾರೆ, ಎಷ್ಟೋ ಮಹಾರಾಜರು ಬಂದಿದ್ದಾರೆ. ಇವರೆಲ್ಲ ಎಷ್ಟು ಹೋರಾಡಿದ್ದಾರೆ ಅಂದರೆ, ಆ ಕವಿಗಳಾಗಿರ್ತಕ್ಕಂಥವ್ರು, ರಾಜ್ಯದಲ್ಲಿರ್ತಕ್ಕಂಥ ಮಹಾರಾಜರಾಗಲಿ, ಇವರೆಲ್ಲ ಏನು ಅಂದರೆ ಆ ಕನ್ನಡಕ್ಕೆ ಗೌರವವನ್ನು ಸೂಚಿಸೋದು ಇವತ್ತು ಅಳ್ದು ಹೋಗುತ್ತೆ. ನಾಳೆ ಯಾವುದಾದ್ರೂ ಹೊಸ ಪೀಳಿಗೆ ಬಂದಾಗ ಏನ್ರಿ ಯಾವ ಭಾಷೆ ಯಾವ ರಾಜ್ಯ ಇದು ಅನ್ನಬೇಕು. ಹಂಗಾಗ್ಬಿಡುತ್ತೆ, ಹುಷಾರ್. ಅದಕ್ಕೋಸ್ಕರ ಹಂಗಾಗದೇ ಇದ್ದಂಗೆ ಕಾಪಾಡೋಕ್ಕೆ ಇವ್ರ ಜೊತೆಗೆ ಪರಿಪೂರ್ಣವಾಗಿ ಎಲ್ಲರ ಹೋರಾಟಕ್ಕೆ ಸಿದ್ಧವಾಗಿರ್ತಕ್ಕಂಥ ನೀವುಗಳೆಲ್ಲ ಜೀವಂತವಾಗಿ ನಾವು ಆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿನ ಸ್ಮರಣೆ ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತನ್ನು ಮನಸ್ಫೂರ್ತಿಯಾಗಿ ತಗೊಂಡು ಮನದಾಳದಲ್ಲಿ ಯೋಚನೆ ಮಾಡಿ ತದನಂತರ ನಿರ್ಧಾರಗಳನ್ನು ತಗೊಂಡು ಯಾರ್ಯಾರು ಕಡ್ಡಾಯ ಪಡಿಸಬೇಕು, ಎಲ್ಲೆಲ್ಲಿ ನಾವು ಜಾಗೃತಿ ಪಡಿಸಬೇಕು, ಎಲ್ಲೆಲ್ಲಿ ಸಂರಕ್ಷಣೆ ಮಾಡಬೇಕು, ನಾವೆಲ್ಲರಿಗೂ ನಾವಿದ್ದೀವಿ ಅನ್ನೋದು ತೋರಿಸ್ಕೊಡ್ಬೇಕು. ಆದರೆ ಅದೇ ರೀತಿಯಾಗಿ ಗೌರವವನ್ನು ಜೊತೆಗೆ ಇಟ್ಕೋಬೇಕು. ಅಂಥ ಒಂದು ಗೌರವವನ್ನು ಇಟ್ಕೊಳ್ಳೋಕ್ಕೆ ಜಗನ್ಮಾತೆ ಕೊಡಲಿ.